ನಾನು ಮತ್ತೆ ನನ್ನ ಮಗಳು ಮಾಡಿದಂಥ ಒತ್ತು ಶಾವಿಗೆ ಮತ್ತು ತೆಂಗಿನ ಹಾಲು ರೆಡಿ ಆಗಿದೆ ನೋಡಿ. ಒಳ್ಳೆ ನೂಲಿನ ಥರ ಇದೆ ನೋಡಿ. ಮಾಡಲಿಕ್ಕೆ ಸ್ವಲ್ಪ ಕೆಲಸ, ಆದರೆ ತಿನ್ನಲಿಕ್ಕಂತೂ ಭಾರಿ ರುಚಿ. ಇದು ಟ್ರೆಡಿಷ್ನಲ್ ರೆಸಿಪಿ ನೋಡಿ. ಈ ಥರ ಬಂದರೆ ನಮ್ಮ ಶಾವಿಗೆ ತುಂಬ ಸೂಪರಾಗಿ ಬಂದಿದೆ ಅಂತೇಳಿ ಅರ್ಥ. ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ತಿಂಡಿ ಅಂತ ಹೇಳಿದರೆ ಫಸ್ಟಿಗೆ ನೆನಪಿಗೆ ಬರೋದೇ ಸೇಮೆದಡ್ಡೆ, ಒತ್ತು ಶಾವಿಗೆ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಈ ಸೆಕೆಗಂತೂ ಈ ಒತ್ತು ಶಾವಿಗೆ ಸೈಡಲ್ಲಿ ತೆಂಗಿನ ಹಾಲಿಟ್ಟು ಸೇವಿಸಬೇಕು, ವಾ ಟೇಸ್ಟ್ ಇರ್ತದೆ. ನಾನು ಅದಕ್ಕೆ ನಿಮಗೆ ಇವತ್ತು ಒತ್ತು ಶಾವಿಗೆ ರೆಸಿಪಿಯನ್ನು ಮಾಡುವ ಅಂತ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒತ್ತು ಶಾವಿಗೆ ಮಾಡಲಿಕ್ಕೆ ನಾನಿಲ್ಲಿ 2.5 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ. ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಇದನ್ನು ಇನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬುವ. ನೀರೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಗ್ರೈಂಡರ್ ಇದ್ದರೆ ಅಥವಾ ಕಡೆಯುವ ಕಲ್ಲಿದ್ದರೆ ಅದರಲ್ಲಿ ಹಾಕಿ ಕೂಡ ನುಣ್ಣಗೆ ರುಬ್ಕೋಬೋದು. ನಾವು ನೀರು ದೋಸೆ ಅದಕ್ಕೆ ಮಾಡ್ಕೋಬೇಕು. ಒತ್ತು ಶಾವಿಗೆ ಅಂತ ಹೇಳಿದರೆ ಈ ಅಕ್ಕಿಯಿಂದಲೇ ಮಾಡಬೇಕಂತಿಲ್ಲ, ಅಕ್ಕಿ ಹಿಟ್ಟಿಂದ ಕೂಡ ಮಾಡ್ಕೋಬೋದು. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನಂತರ ಬೇಕಾದರೆ ನೋಡಿಕೊಂಡು ನೀರು ಸೇರಿಸ್ಬೋದು. ಒಂದು ಬಾಣಲೆಗೆ 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ಳುವ. ನಾವು ಹಿಟ್ಟು ಹಾಕೊಳ್ಳೋ ಮೊದಲು ಬಾಣಲೆಗೆ ಎಣ್ಣೆ ಹಾಕ್ಕೊಂಡ್ರೆ ಮತ್ತೆ ಅದು ಅಂಟುಕೊಳ್ಳೋದಿಲ್ಲ ಬಾಣಲೆಗೆ, ಅದಕ್ಕೋಸ್ಕರ ಹಾಕೊಳ್ಳೋದು. ಹಿಟ್ಟೆಲ್ಲ ಚಂದ ರುಬ್ಬಿಯಾಗಿದೆ ನೋಡಿ. ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಹದವಾಗಿ ರುಬ್ಕೊಳ್ಬೇಕು, ಅಂದರೆ ನೀರು ದೋಸೆ ಹದಕ್ಕೆ ರುಬ್ಬಿಕೊಂಡ್ರೆ ಸರಿ ಆಗ್ತದೆ. ಇನ್ನು ನೀರು ಮಾಡೋದು ಬೇಡ, ಈ ಹದ ಸರಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಇದರಲ್ಲಿ ಕೈ ಆಡಿಸೋದೇ ಇರೋದು, ಮಾಡಲಿಕ್ಕೆ ತುಂಬ ಸುಲಭ, ಬೇಗ ಗಟ್ಟಿಯಾಗಿ ಬಿಡ್ತದೆ. ಮತ್ತು ಉರಿಯೆಲ್ಲ ತುಂಬ ಜಾಸ್ತಿ ಇರಬಾರ್ದು, ಹದ ಇರಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇದ್ರೆ ಆಯಿತು. ಇಲ್ಲಿ ನೋಡಿ, ಎಣ್ಣೆ ಬೇರೆ ಹಾಗೆ ಬಂದ ಬೇರೆ ಆಗಿದೆ. ಇದು ಸರಿ ಮಿಕ್ಸ್ ಆಗಬೇಕು. ಸೇಮೆದಡ್ಡನ್ನು ನಾನು ಇವತ್ತು ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತಾ ಇದ್ದೇನೆ, ಅಂದರೆ ಅಕ್ಕಿಯೆಲ್ಲ ರುಬ್ಬಿಕೊಂಡು ಮಾಡ್ತಾ ಇರೋದು. ನೀವು ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ಮಾಡೋದಾದರೆ ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು. ಈ ಥರ ಮಾಡಿದರೆ ರುಚಿ ಬೇರೆ ಇರ್ತದೆ. ನಮ್ಮ ಮಂಗಳೂರು ಕಡೆಯಲ್ಲಂತೂ ಈ ಸೇಮೆದಡ್ಡೆ ರೆಸಿಪಿ ಭಾರಿ ಫೇಮಸ್ ಆಯಿತಾ. ಏನೇ ಮನೆಯಲ್ಲಿ ಫಂಕ್ಷನ್ ಆದರೆ ಕೂಡ ಇದೊಂದು ರೆಸಿಪಿಯನ್ನು ಮಾಡ್ತಾರೆ ನೋಡಿ. ಗಟ್ಟಿ ಆಗ್ತಾ ಬಂತು. ನಾವು ಎಣ್ಣೆ ಹಾಕೋದ್ರಿಂದ ನೋಡಿ ಬಾಣಲೆಗೆ ಈ ಥರ ಹಿಡಿಯುವುದಿಲ್ಲ, ಕೆಳಗೆ ಜಾರ್ತಾ ಬರ್ತದೆ ನೋಡಿ. ಇನ್ನೊಂದು 5-7 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಗಟ್ಟಿಯಾಗಿ ಬಿಡ್ತದೆ ನೋಡಿ. ಗಟ್ಟಿ ಆಗ್ತಾ ಬಂತು ನೋಡಿ. ಬಾಣಲೆ ಬಿಟ್ಟು ಬರ್ತಾ ಉಂಟು ನೋಡಿ. ಇಷ್ಟಾದರೆ ಸಾಕು. ಇನ್ನು ನಾವು ಇಡ್ಲಿ ಪಾತ್ರದಲ್ಲಿ ಇಟ್ಟಿದ್ದನ್ನು ಬೇಯಿಸ್ಲಿಕ್ಕೆ ಉಂಟು. ಅಲ್ಲಿಗೆ ಮತ್ತೆ ಫುಲ್ ಬೇಯ್ತದೆ ನೋಡಿ. ಸ್ವಲ್ಪ ಸಪ್ಪೆ ಆಗಿದೆ, ಇನ್ನು ಕೈಯಲ್ಲೇ ಹದ ಮಾಡಿಕೊಳ್ಳುವ. ನಾನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ತೇನೆ ನೋಡಿ. ಈ ಥರ ಉಂಡೆಯನ್ನು ಲೋಟೆ ಸೈಜ್ಗೆ ಮಾಡ್ಕೋಬೇಕು, ದುಂಡೆಗಿರುವಂಥ ಉಂಡೆ ಮಾಡ್ಕೋಬಾರ್ದು. ನೋಡಿ ಎಲ್ಲ ಉಂಡೆ ಕಟ್ಟಿ ಇಟ್ಟಾಯಿತು. ಇನ್ನು ಇದನ್ನು ಬೇಯಲಿಕ್ಕೆ ಇಡುವ. ನಾವು ಅರ್ಧ ಬಾಣಲೆಯಲ್ಲಿ ಬೇಯಿಸೋದು, ಅರ್ಧ ಇಡ್ಲಿ ಪಾತ್ರದಲ್ಲಿ ಬೇಯಿಸೋದು. ನಂತರ ನಾವು ಅದನ್ನು ಮಣೆಯಲ್ಲಿ ಒತ್ತೋದು. ಈ ಥರ ಪ್ರೊಸೀಜರ್ ಸೇಮಿಗೆ ಹೆಚ್ಚಿನವರಿಗೆ ಗೊತ್ತಿರ್ತದೆ. ನಾನಾದರೂ ಕೂಡ ನನ್ನ ವೇಯಲ್ಲಿ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ತೋರಿಸಿ ಕೊಡ್ತೇನೆ ಇವತ್ತು. ಉಂಡೆ ಬೆಂದಿದೆ ನೋಡಿ, ಅರ್ಧ ಗಂಟೆ ಆಗಿದೆ, ಚಂದ ಬೆಂದಿದೆ. ನಮ್ಮ ಸೇಮೆಯದ್ದು ಮಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೇನೆ ನಾನು. ಈ ಮಣೆಯಲ್ಲಿ ಸೇಮೆದಡ್ಡೆ ಮಾಡೋದಾದರೆ 2 ಜನ ಬೇಕಾಗ್ತದೆ. ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆಯನ್ನು ಎಲ್ಲ ಕಡೆಗೆ ಸವರುವ. ಲೋಟ ಮೀಡಿಯಂ ಸೈಜ್ ಇದೆ ನೋಡಿ, ತುಂಬ ದೊಡ್ಡ ಲೋಟ ಅಲ್ಲ ನೋಡಿ. ಲೋಟಕ್ಕೆ ಸರಿಯಾಗುವಷ್ಟು ಇದೆ. ಸೇಮೆದಡ್ಡೆಯಲ್ಲಿ ಒತ್ತು ಪ್ರೊಸೀಜರ್ ಬಿಟ್ಟರೆ ಮತ್ತೆಲ್ಲ ಆರಾಮ್ಸೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೊದಲೇ ನಮ್ಮ ಮನೆ ಅಮ್ಮ ಮಾಡ್ತಾ ಇದ್ರು, ನಾವು ಈ ಥರ ತಟ್ಟೆ ಹಿಡಿತಾ ಇದ್ವಿ.
ಇಬ್ಬರಿದ್ರೆ ಸಾಕಾಗ್ತದೆ, ಆರಾಮಕ್ಕೆ ಮಾಡ್ಕೋಬಹುದು. ತೆಂಗಿನ ಹಾಲು ತೆಗಿಲಿಕ್ಕೆ ತೆಂಗಿನಕಾಯಿಯನ್ನು ಮಿಕ್ಸಿಗೆ ಹಾಕೊಳ್ಳುವ. ನಾನಿಲ್ಲಿ ಹಾಲು ಸ್ವಲ್ಪ ಮಾಡ್ತಾ ಇದ್ದೇನೆ, ತುಂಬ ಮಾಡ್ತಾ ಇಲ್ಲ. 1 ಲೋಟದಷ್ಟು ನೀರನ್ನು ಸೇರಿಸುವ. ನೋಡಿ ತೆಂಗಿನ ಹಾಲು ಇಷ್ಟು ರೆಡಿಯಾಗಿದೆ. ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟಿದೆ ನೋಡಿ. ಇನ್ನಿದಕ್ಕೆ ಒಂದು ಅರ್ಧ ಕಪ್ಪಲ್ಲಿ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಇದನ್ನು ಸೇರಿಸುವ. ಪುಡಿ ಮಾಡಿದ ಬೆಲ್ಲ ಆದರೆ ಬೆಲ್ಲ ಬೇಗ ಕರಗ್ತದೆ. ಚಿಟಿಕೆ ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್. ಬೆಲ್ಲ ಎಲ್ಲ ಫುಲ್ಲು ಕರಗಬೇಕು ಈ ಹಾಲಲ್ಲಿ. ಸರಿ ಮಿಕ್ಸ್ ಮಾಡಬೇಕು. ಅಲ್ಲಿಗೆ ನಮ್ಮ ಕಾಯಿ ಹಾಲು ರೆಡಿ ಆಯಿತು. ನಾನು ಮತ್ತು ನನ್ನ ಮಗಳು ಮಾಡಿದಂಥ ಒತ್ತು ಶಾವಿಗೆ ಮತ್ತು ತೆಂಗಿನ ಹಾಲು ರೆಡಿ ಆಗಿದೆ ನೋಡಿ. ಒಳ್ಳೆ ನೂಲಿನ ಥರ ಇದೆ ನೋಡಿ. ಮಾಡಲಿಕ್ಕೆ ಸ್ವಲ್ಪ ಕೆಲಸ, ಆದರೆ ತಿನ್ನಲಿಕ್ಕಂತೂ ಭಾರಿ ರುಚಿ. ಇದು ಟ್ರೆಡಿಷ್ನಲ್ ರೆಸಿಪಿ ನೋಡಿ. ಈ ಥರ ಬಂದರೆ ನಮ್ಮ ಶಾವಿಗೆ ತುಂಬ ಸೂಪರಾಗಿ ಬಂದಿದೆ ಅಂತೇಳಿ ಅರ್ಥ. ಇಂದು ಒತ್ತು ಶಾವಿಗೆಗೆ ತೆಂಗಿನ ಹಾಲೆಲ್ಲ ಹಾಕ್ತಾ ಇದ್ದೇನೆ. ಆಯಿತಾ? ಆಯ್ತಮ್ಮ. ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಹೇಗಾಗಿದೆ ಬಿಂದು? ಸೂಪರ್ ಆಗಿದೆ. ತಿನ್ನು ಅಷ್ಟಿಗೆ ಅಂತ ಹೇಳಾಯ್ತಾ. ಅವಳು ತಿನ್ನುವಾಗಲೇ ಹೇಳ್ತಿದ್ದಾಳೆ. ನೋಡಿದ್ರಲ್ಲ ನೀವು ಒತ್ತು ಶಾವಿಗೆ ಟ್ರೆಡಿಷನಲ್ ಆಗಿ ಯಾವ ರೀತಿ ಮಾಡೋದಂತ ಹೇಳಿ. ಹೆಚ್ಚಿನವರಿಗೆ ಗೊತ್ತಿರ್ತದೆ, ನಾನಾದರೂ ಕೂಡ ನಮ್ಮ ಶೈಲಿಯಲ್ಲಿ ಹೇಗೆ ಮಾಡ್ತೇವೆ ಅಂತ ಹೇಳಿ ತೋರಿಸಿಕೊಟ್ಟೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.